ಹೆಲೋ ಫ್ಯೂಚರ್ ಇಂಜಿನಿಯರ್ಸ್. ಸ್ವಲ್ಪ ಹೊತ್ತಿನ ಮುಂಚೆ KE ಅವರು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾರೆ. ಇಂಜಿನಿಯರಿಂಗ್ ಸೀಟ್ಸ್ ರೌಂಡ್ 2 2024-25 ರಿಲೀಸ್ ಮಾಡಿರೋ ಟೈಮ್ ಮಾತ್ರ 4:37 ಅಂತಿದೆ. ಬಟ್ 4:37 ಏನು ರಿಲೀಸ್ ಆಗಿರಲಿಲ್ಲ. ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಆಗಬೇಕಾಗಿದ್ದು. ನಿಮ್ಗೆ ಯಾವ ಕಾಲೇಜ್ ಇಂಟ್ರೆಸ್ಟ್ ಇದೆ, ಆ ಕಾಲೇಜಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇರೋ ಕೋರ್ಸಲ್ಲಿ ಎಷ್ಟು ಸೀಟ್ಸು ಕ್ಲಿಯರ್ ವೇಕೆನ್ಸಿ ಇದೆ ಅನ್ನೋದು ನೋಡ್ಕೊಳ್ಳಿ. ಬರೀ ಕ್ಲಿಯರ್ ವೇಕೆನ್ಸಿನೇ ನಂಬ್ಕೊಳ್ಳೋಕ್ಕಾಗೋದಿಲ್ಲ. ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸು ಕ್ರಿಯೇಟ್ ಆಗೇ ಆಗುತ್ತೆ. ಯಾಕೆಂದರೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಅಪ್ಗ್ರೇಡ್ ಆಗುತ್ತೆ. ಸೊ ಆಗ ಆ ಸೀಟ್ ಖಾಲಿ ಆಗುತ್ತಲ್ಲ, ಅದನ್ನ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಅಂತಾರೆ. ಅದ್ರ ನೆಕ್ಸ್ಟ್ ಇರೋ ರ್ಯಾಂಕ್ ಹುಡುಗನಿಗೆ ಅದು ಸಿಗುತ್ತೆ. ಸೊ ಆ ಥರದ್ದು ತುಂಬ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಕ್ರಿಯೇಟ್ ಆಗುತ್ತೆ. ಈಗ ಒಂದು 10,000 ಜನಕ್ಕೆ ಏನಾದ್ರೂ ಸೀಟ್ ಅಪ್ಗ್ರೇಡ್ ಆಯಿತು ಅಂದರೆ 10,000 ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಕ್ರಿಯೇಟ್ ಆಯಿತು ಅಂತ. ಸೊ ಇಲ್ಲೇನಾದರೂ ನಿಮ್ಗೆ ಇಂಟ್ರೆಸ್ಟ್ ಇರೋ ಕಾಲೇಜಲ್ಲಿ, ಇಂಟ್ರೆಸ್ಟ್ ಇರೋ ಕೋರ್ಸಲ್ಲಿ, ಇಂಟ್ರೆಸ್ಟ್ ಇರೋ ಕ್ಯಾಟಗರಿಯಲ್ಲಿ ಸೀಟ್ಸ್ ಇಲ್ಲ ಅಂದ್ರೂ ಸಹ ಆಪ್ಷನ್ ಎಂಟ್ರಿಯಲ್ಲಿ ಆ ಕಾಲೇಜ್ನ ಉಳಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಯಾವುದೇ ಕಾಲೇಜು ಡಿಲೀಟ್ ಮಾಡದಿರೋದಕ್ಕೆ ಮೊದಲು 100 ಸರಿ ಯೋಚನೆ ಮಾಡಿ. ಸೊ ಇಲ್ಲಿ ನೋಡ್ಬೋದು ನೀವು, BMS ಕಾಲೇಜಲ್ಲಿ 42 ಸೀಟ್ ಇದೆ ಕಂಪ್ಯೂಟರ್ ಸೈನ್ಸಲ್ಲಿ. ECಯಲ್ಲಿ 8 ಸೀಟ್ ಇದೆ, 18 ಸೀಟು AIಯಲ್ಲಿದೆ. ಗೌರ್ಮೆಂಟ್ SKSJTಯಲ್ಲಿ ಗೌರ್ಮೆಂಟ್ ಕಾಲೇಜು ECಯಲ್ಲಿ 22, CS ಅಲ್ಲಿ 22, ಸಿವಿಲಲ್ಲಿ 10, ಟೆಕ್ಸ್ಟೈಲಲ್ಲಿ 17, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ E003. ಸೊ ಇದು ಏಡೆಡ್ ಕೋರ್ಸು. ಹಾಗಾಗಿ ECಯಲ್ಲಿ 5, ಮೆಕ್ಯಾನಿಕಲ್ 7, ಎಲೆಕ್ಟ್ರಿಕಲ್ 7, ಸಿವಿಲ್ 4, IM 10 ಸೀಟ್ ಇದೆ. UVCಯಲ್ಲೂ ಒಂದಷ್ಟು ಸೀಟ್ ಇದೆ, 13 ECಯಲ್ಲಿದೆ, 15 CS ಅಲ್ಲಿದೆ, ಮೆಕ್ಯಾನಿಕಲಲ್ಲಿ 16 ಇದೆ. ಈ ಥರ ನಿಮ್ಗೆ ಯಾವ ಕಾಲೇಜ್ ಇಂಟ್ರೆಸ್ಟ್ ಇದೆ ಆ ಕಾಲೇಜ್ಗಳಲ್ಲಿ ನೋಡ್ತಾ ಹೋಗಿ. ಸೊ 100 ಕಾಲೇಜ್ ಇರೋದ್ರಿಂದ ಎಲ್ಲ ಕವರ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾನು ಟೋಟಲ್ ಹೊಟ್ಟೋಗ್ತೀನಿ ಒಂದೇ ಸರಿ, ಬಿಕಾಸ್ ದೇರ್ ಆರ್ 8 pages. ಸೊ ಐ ವಿಲ್ ಗೋ ಟು ದ ಟೋಟಲ್ ನಂಬರ್ ಆಫ್ ಸೀಟ್ಸ್ ಅವೈಲಬಲ್, ಕ್ಲಿಯರ್ಲಿ ಅವೈಲಬಲ್ ಫಾರ್ ದ ಸೆಕೆಂಡ್ ರೌಂಡ್. 11,206 ಸೀಟು ಖಾಲಿ ಇದೆ. ದಿಸ್ ಇಸ್ ಕ್ಲಿಯರ್ ವೇಕೆನ್ಸಿ. ಇದ್ರ ಜೊತೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಕ್ರಿಯೇಟ್ ಆಗೇ ಆಗುತ್ತೆ. ಆಮೇಲೆ ಇಲ್ಲಿರೋ ಒಂದಷ್ಟು ಜನ ಹುಡುಗರೆಲ್ಲ ಅಪ್ಗ್ರೇಡ್ ಆಗಿ ಮೆಡಿಕಲ್ ಸಿಗೋ ಸಾಧ್ಯತೆನೂ ಇರುತ್ತೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ. ಆಮೇಲೆ ಒಂದಷ್ಟು ಜನ ಕ್ವಿಟ್ ಆಗೋ ಸಾಧ್ಯತೆನೂ ಇರುತ್ತೆ. ಯಾಕಂದರೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಬರಬೇಕಾದ್ರೆ ಯಾವುದೋ ಫೀಸ್ ಕಟ್ಟೋ ಅಗತ್ಯ ಇಲ್ಲ. ಹಾಗಾಗಿ ತುಂಬ ಜನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗೋದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋದಾಗ ಮಾತ್ರ. ಸೆಕೆಂಡ್ ರೌಂಡ್ ಆದಮೇಲೆ ನೀವು ಫೀಸ್ ಕಟ್ಟಬೇಕಾಗತ್ತೆ, ನೀವು ಸೀಟ್ ಏನಾದರೂ ಹೋಲ್ಡ್ ಮಾಡಬೇಕಾದ್ರೆ. ಹಾಗಾಗಿ ಅಲ್ಲಿ ಸ್ವಲ್ಪ ಜನ ಫಿಲ್ಟರ್ ಆಗಬಹುದು. ಅಲ್ಲಿವರೆಗೂ ಕಾಮೆಡ್ಕೆ ಅವರು, ಬೇರೆಯವರು ಎಲ್ಲರೂ ಇದ್ದೇ ಇರ್ತಾರೆ. ಸೊ ಹಾಗಾಗಿ ಪೇಷನ್ಸಿಂದ ವೆಯ್ಟ್ ಮಾಡಿ. ಸೊ ಈ 11,206 ಸೀಟಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಸೀಟ್ ಇದೆ ನೋಡೋಣ. 352 ಸೀಟು 1G ಕ್ಯಾಟಗರಿ 1G 352, 1K 22, 1R 79, 2AG 1,189, 2AK 86, 2AR 225, 2BG 341, 2BK 41, 2BR 120, 3AG 328, 3AK 21, 3AR 70, 3BG 423, 3BK 27, 3BR 67. ನೆಕ್ಸ್ಟ್ ದೊಡ್ಡ ನಂಬರ್ ಬಂತು ಅಂದರೆ ಹೇಳೋ ಅಗತ್ಯನೇ ಇಲ್ಲ. ದಿಸ್ ಇಸ್ ಜನರಲ್ ಮೆರಿಟ್. 3,848 ಸೀಟುಗಳು ಜನರಲ್ ಮೆರಿಟಲ್ಲಿದೆ. SC ಜನರಲ್ 269, SCK 640, SCR ಅಲ್ಲಿ 3,848 GM, 3,848 GM, 269 GMK, 640 GMR, 1,159 SC ಜನರಲ್ 87, SCK 228, SC ರೂರಲ್. ನೆಕ್ಸ್ಟು 587 ST ಜನರಲ್, 65 ST ಕನ್ನಡ, 132 ST ರೂರಲ್. ನೆಕ್ಸ್ಟು ನಿಮ್ಗೆ ತುಂಬ ಜನ ಖುಷಿಯಾಗುವಂಥ ನಂಬರು 800 SNQ ಕೋಟಾ ಸೀಟ್ಸ್. ಇಷ್ಟೊಂದು ಸೇರಿ ಟೋಟಲ್ಲು 11,216 ಸೀಟುಗಳು ಖಾಲಿ ಇದೆ. ಚಿಂತಾಮಣಿ ನೋಡೋಣ, ನಮ್ಮ ಊರು.
12 ಸೀಟು ECL ಖಾಲಿ ಇದೆ. CS ಅಲ್ಲಿ 8 ಖಾಲಿ ಇದೆ. ಎಲೆಕ್ಟ್ರಿಕಲ್ ಅಲ್ಲಿ 9 ಖಾಲಿ ಇದೆ. ನೆಕ್ಸ್ಟು ZW ಯಾವುದು ಅಂತ ನನಗೆ ಗೊತ್ತಿಲ್ಲ, ಕೋರ್ಸ್ ಕೋಡ್ ಮಾತ್ರ ಇದೆ. ಅಲ್ಲಿ 5 ಸೀಟ್ ಇದೆ. ಈ ವರ್ಷ ಸ್ಟಾರ್ಟ್ ಆಗ್ತಾ ಇರೋ ಕಾಲೇಜು, ಅದರದೇ ಆದ ಸ್ವಂತ ಬಿಲ್ಡಿಂಗ್ ಇಲ್ಲ. ಪಾಲಿಟೆಕ್ನಿಕಲ್, ಗವರ್ನಮೆಂಟ್ ಪಾಲಿಟೆಕ್ನಿಕಲ್ ಮಾಡ್ತಾ ಇದ್ದಾರೆ. ಈ 308 ಚಿಂತಾಮಣಿ ಅಂತಿದೆ, 309 ಚಿಂತಾಮಣಿ ಅಂತಾನೆ ಇದೆ. ಸೊ ಐ ಡೋಂಟ್ ನೋ ವಾಟ್ ಈಸ್ ದ ಡಿಫರೆನ್ಸ್. ನೆಕ್ಸ್ಟ್ ಶೇಷಾದ್ರಿಪುರಂ ಹೊಸ ಕಾಲೇಜು ಮೈಸೂರು, ಇಲ್ಲೂ ಎಲ್ಲ ಸಿಂಗಲ್ ಡಿಜಿಟಲ್ಲೇ ಖಾಲಿ ಇದೆ. ಚಾಣಕ್ಯ ಯೂನಿವರ್ಸಿಟಿ, ತುಂಬ ಜನಕ್ಕೆ ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿಗೆ ಹೋಗಿ ಇಷ್ಟ ಆಗುತ್ತೆ, ಪ್ರೈವೇಟ್ ಯೂನಿವರ್ಸಿಟಿಗೆ. ಸೊ ಇಲ್ಲೂ ಸಿಂಗಲ್ ಡಿಜಿಟಲ್ಲೇ ಇದೆ. ಡಾಕ್ಟರ್ HN ನ್ಯಾಷನಲ್ ಕಾಲೇಜ್ ಜಯನಗರಲ್ಲಿ ಇದೆ, ಅದು ಡಬಲ್ ಡಿಜಿಟಲ್ ಉಳಿಸ್ಕೊಂಡಿದ್ದಾರೆ. 10, 10, 15, 11. ECCS IEED. ಭರತೇಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಸವನಕುಡಚಿ ಎಕ್ಸ್ಟೆನ್ಷನ್ ಬೆಳಗಾವಿ 14, 12, 8, 4. GM ಯೂನಿವರ್ಸಿಟಿ ನೋಡೋಣ. ಲಾಸ್ಟ್ ಇಯರು ಕಟ್ ಆಫ್ ತುಂಬ ಕಡಿಮೆ ಇತ್ತು, ಯಾಕೆಂದರೆ ಕೊನೆಯಲ್ಲಿ ಆ್ಯಡ್ ಆಗಿದ್ದು. ಈ ವರ್ಷ ನೋಡಿ ಸೀಟ್ಸು ಎಲ್ಲ ತುಂಬ ಕಡಿಮೆನೇ ಉಳ್ಕೊಂಡಿದೆ. ಗೀತಮ್ ಯೂನಿವರ್ಸಿಟಿ, ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ. ಸೊ ಇಲ್ಲಿ EC 14, CS 17 ಈ ಥರ ಇದೆ. ರೈ ಟೆಕ್ನಾಲಜಿ ಯೂನಿವರ್ಸಿಟಿ BW, ಯಾಕೆಂದರೆ ಪ್ರೈವೇಟ್ ಯೂನಿವರ್ಸಿಟಿಯವರು ಬೇರೆ ಬೇರೆ ಕೋರ್ಸ್ ಕೋಡ್ ಇಟ್ಕೊಂಡಿರ್ತಾರೆ, ಹಾಗಾಗಿ ಅಷ್ಟೊಂದು ಕ್ಲಿಯರಾಗಿ ನಮಗೆ ಗೊತ್ತಾಗೋದಿಲ್ಲ. ಈ ಥರ ನಿಮ್ಗೆ ಯಾವ ಕಾಲೇಜ್ ಇಂಟ್ರೆಸ್ಟ್ ಇದೆ ಏನು ಅಂತ ನೋಡ್ಕೊಂಡು ಹೋಗಿ, ಯಾಕೆಂದರೆ ಇದೊಂದು ವಿಡಿಯೋ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಇಂಜಿನಿಯರಿಂಗಲ್ಲಿ ಬೆಂಗಳೂರಲ್ಲಿದ್ದರೆ ಪಕ್ಕದ ರೋಡ್ಗೂ ಹೋಗೋದಿಲ್ಲ, ಅದೇ ರೋಡಲ್ಲಿರೋ ಕಾಲೇಜೇ ಬೇಕು ಅಂತಾರೆ, ಪಕ್ಕದ ಊರಿಗೂ ಹೋಗಲ್ಲ. ಮೆಡಿಕಲ್ ಹಾಗಲ್ಲ, ಎಲ್ಲಾದರೂ ಸಿಗಲಿ, ದೇಶದ ಯಾವುದೇ ಮೂಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸಿಗ್ತಾ ಇದೆ ಅಂದರೆ ಖಂಡಿತ ಹೋಗೇ ಹೋಗ್ತಾರೆ. ಇಲ್ಲ ಕರ್ನಾಟಕದಲ್ಲಿ ಎಲ್ಲಿ ಸಿಕ್ಕರೂ ನಾವು ಹೋಗ್ತೀವಿ ಅಂತಾರೆ. ತುಂಬ ರ್ಯಾಂಕ್ ಚೆನ್ನಾಗಿ ಬಂದಾಗ ಆಪ್ಷನ್ಸ್ ಜಾಸ್ತಿ ಇರುತ್ತಲ್ಲ, ಆಗ ಯೋಚನೆ ಮಾಡ್ತಾರೆ ಈ ಕಾಲೇಜ್ ಬೇಡ ಆ ಕಾಲೇಜ್ ಬೇಡ ಅಂತ. ಸೊ ರ್ಯಾಂಕ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂದಾಗ ಏನು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. GEEE ಇನ್ಸ್ಟಿಟ್ಯೂಟ್ ಫಾರ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಫಾರ್ ವಿಮೆನ್ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಟಾಪ್ ಮೋಸ್ಟ್ ಇರೋದು. ECL 5 ಖಾಲಿ ಇದೆ, ಎಲೆಕ್ಟ್ರಿಕಲ್ 5 ಖಾಲಿ ಇದೆ, ಯಾವುದು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 3 ಖಾಲಿ ಇದೆ, AD 6, CA 3 ಇದೆ. ಇಲ್ಲಿ CS ಅನ್ನೋದೇ ಎಲ್ಲ ಮಯ ಆಗ್ಬಿಟ್ಟಿದೆಯಲ್ಲ, GEES ಅಲ್ಲಿ ಯಾವುದು ಸೀಟ್ಗಳಲ್ಲಿ ಖಾಲಿ ಇಲ್ಲ ಅನ್ಸುತ್ತೆ. ಸೊ ಈ ರೀತಿ ನೋಡ್ಕೊಂಡು ಹೋಗಿ. ದಿಸ್ ಇಸ್ ಹೌ ಯು ನೀಡ್ ಟು ಅನಲೈಸ್ ದ ಸೀಟ್ ಮ್ಯಾಟ್ರಿಕ್ಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. Take part very seriously in the second round counseling. Don't commit any mistakes. Even by mistake ಆಯಿತು ಅನ್ಕೊಳ್ಳಿ, don't commit blunders. All the best for your counseling. Thank you.